Hi, everyone. Namaskar, bro. Welcome back to Shoe Stories. Yeah, we are backing with a big update ಅಂತ ಹೇಳ್ಬೇಕು. ಎದಕ್ಕರ ಇವತ್ತು ನಾವು ಎದಕ್ಕರ RCB ಅಪ್ಡೇಟ್ ತೊಗೊಂಬಂದು ಭಾಳ ದಿವಸ ಆಗಿತ್ತು. ಕಮ್ಮಿ ಅಂದ್ರೆ ಮೋಸ್ಟ್ಲಿ ಒಂದು 2 to 3 ಮಂತ್ಸ್ ಆಗಿ 2 3 ತಿಂಗಳು ಅದು ಕಾಣಿಸುತ್ತೆ. RCB ಯಾವುದೇ ಅಪ್ಡೇಟ್ ಇಲ್ಲಾರ್ದೆ ನಿಂತಿದ್ವಿ. ಕಡೆಗೆ ಹುಡುಕ್ಯಾಡ್ ಒಂದು RCB ಒಂದು ಅಪ್ಡೇಟ್ ಎತ್ಕೊಂಡ ಬಂದ್ಬಿಟ್ನೆ. ಎಲ್ಲಿದ್ ಎತ್ಕೊಂಡ್ ಬನ್ನಿ ಮತ್ತು RCB ಏನೇನು ಅಪ್ಡೇಟ್ ಎಲ್ಲ ವಿಡಿಯೋದ ಫುಲ್ ತಿಳ್ಕೊಂಡು ಹಂಗೆ ವಿಡಿಯೋಕೊಂದು ಅದಕ್ಕೆ ಅಂತ ವಿಡಿಯೋಕೊಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವ್ರು ನೋಡ್ರಿ ಅಂತ ಗಟ್ಟ ತಿಳಿಯುತ್ತದೆ. ಓಕೆ, ಎಸ್, ಈ ಅಪ್ಡೇಟ್ ಏನಪ್ಪ ಅಂದ್ರೆ ನಮ್ಮ RCB 2026 IPL ಮಿನಿ ಆಕ್ಷನ್ ಬಂದಿಪ್ಪ ಅನ್ಬೇಡ್ರಿ. 2026 IPL ಮಿನಿ ಆಕ್ಷನ್ ಐತಿ. ಅದಕ್ಕಿಂತ ಮುಂಚೆ ರಿಟೆನ್ಷನ್ ಏನು ನಡೀತೈತಿ, ಆ ರಿಟೆನ್ಷನ್ ಪ್ರೊಸೆಸ್ದು RCB ಯಾರನ್ನ ರಿಟೈನ್ ಮಾಡ್ಕೋಬಹುದು ಅನ್ನೋ ರಿಪೋರ್ಟ್ಸ್ ಸ್ವಲ್ಪ ಬಂದಾವ ಅಂದ್ರೆ ಐತಿ. ಅಟ್ರು ಟೋಟಲ್ ಆಗಿ ಬಂದಿಲ್ಲ. RCB ಕಮ್ಮಿ ಅಂದ್ರೆ ಒಂದು 6 7 ಪ್ಲೇಯರ್ಸ್ ಬಿಡ್ತೈತಿ. ಅದ್ರೊಳಗೆ ಏನೈತಿ ಸದ್ಯಕ್ಕೆ ಈಗ 10 ಮಂದಿ ಲಿಸ್ಟ್ ಬಂದೈತಿ ನಮ್ಮ ಕಡೆ. 10 ಮಂದಿ ಲಿಸ್ಟ್ನಾಗ ಯಾರ್ಯಾರು ಏನೇನತ್ತೆ ಒಂದೊಂದಾಗಿ ನೋಡ್ಕೊತ ಹೋಗುನು. ವಿತ್ ಕಾರಣ ಹೇಳ್ತಾ ಮತ್ತೆ ಅದಕ್ಕೆ. ಓಕೆ, ಯಾರ್ಯಾರು ಲಿಸ್ಟ್ ಯಾರ್ಯಾರ ರಿಟೈನ್ ಮಾಡ್ಕೋಬಹುದು ನಮ್ಮ RCB ಟೀಮ್ ಅಂತ ಹೇಳಿ ನೋಡ್ಕೊತ ಹೋಗುನು. ಫಸ್ಟ್ನೇ ಹೆಸರು ಭುವನೇಶ್ವರ್ ಕುಮಾರ್. ಗೊತ್ತೈತಿ ಭುವನೇಶ್ವರ್ ಕುಮಾರ್ ಯಾವ ಟೀಮ್ ಬಿಡ್ತೈತಿ, ಇವರು ಅಂತೂ ಪಕ್ಕ ರಿಟರ್ನ್ ಅದಕ್ಕೆ ಮಾಡ್ಕೊಂತಾರೆ. ಮತ್ತು ದೇವದತ್ ಪಡಿಕಲ್, ಈ ಥರ ದೇವದತ್ ಪಡಿಕಲ್ ಅವ್ರು ಒಳಗೆ ಬಂದ್ರೆ ಮಯಾಂಕ್ ಅಗರ್ವಾಲ್ ಹೊರಗೆ ಹೋಗ್ಬೇಕಾಕತಿ. ಸೊ ಇದಕ್ಕೆ ಏನೈತಿ ಮಯಾಂಕ್ ಅಗರ್ವಾಲ್ ಹಂಗಾರ ಒಬ್ರು ಯಾರು ಎಕ್ಸ್ಟ್ರಾ ಪ್ಲೇಯರ್ ಹೊರಗೆ ಬಿಡ್ತಾರೆ. ಹಂಗಾರ ಅದಕ್ಕೇನು ಸಂಬಂಧ ಇಲ್ಲ. ಮೋಸ್ಟ್ಲಿ ರಸಿಕ್ದಾರ್ ಸಲಾಮ್ ಅವ್ರನ್ನ ಬಿಡ್ತಿರ್ಬೇಕು, ಅವ್ರನ್ನ ಬಿಡ್ತಾರೆ. ದೇವದತ್ ಪಡಿಕಲ್ ಅವ್ರು ಇರ್ತಾರೋ ಹೆಂಗಿರೋ ಟೆಸ್ಟ್ ಟೀಮ್ಗೂ ಆಡ್ಲತ್ತಾರೋ. ಸದ್ಯಕ್ಕೆ ಎಲ್ಲ ಕಡೆ ಚಲೋ ನಡೆದ ಟೈಮ್ ದೇವದತ್ ಪಡಿಕಲ್ ಅವರಿಗೆ, ಅದಕ್ಕೆ ಅವ್ರನ್ನ ರಿಟೈನ್ ಮಾಡ್ಕೊತಾರೆ. ನೆಕ್ಸ್ಟ್ ಮೂರ ಜಿತೇಶ್ ಶರ್ಮಾ. ಯಾರು ಬಿಡ್ತಾರೆ ಜಿತೇಶ್ ಶರ್ಮಾ ಅಂತ ಪ್ಲೇಯರ್ನ ಮಿನಿ ಆಪ್ಷನ್ಕ. ಅದಕ್ಕೆ ಐತಿ ನಮ್ಮ RCB ಟೀಮ್ ಇವ್ರನ್ನೂ ರಿಟೈನ್ ಮಾಡ್ಕೋತೈತಿ. 4ನೇದಾಗಿ ಕೃಣಾಲ್ ಪಾಂಡ್ಯ. ನಿಮಗೆಲ್ಲ ಬೇಕಾಗಿರೋರ ಹೆಸರು ಲಾಸ್ಟಿಗೆ ಐತಿ, ಈ ಲಿಸ್ಟ್ನಾಗ ಲಾಸ್ಟಿಗೆ ಐತಿ. ಇದಕ್ಕೆ ನೀವು ಲಗುಟ್ ಬಿಟ್ಟೋಕಿರಿ. ನಮಗೆಲ್ಲ ಗೊತ್ತೈತಿ, ನಿಮ್ಗೆ ನಮಗೆ ಗೊತ್ತೈತಿ ಯಾರು ನೀವು ಹೇಳೋದು ಬೇಕಲ್ಲ, ನೀವು ಕೇಳೋದು ಬೇಕಲ್ಲ. ಅವ್ರು ರಿಟರ್ನ್ ಹೇಗೆ ಹಾಕಾರ ವರ್ಷ ನಿಮ್ಗೆ ಗೊತ್ತಾಗಿ ಲಾಸ್ಟಿಗೆ ಐತೆ ನಂದ. ಓಕೆ, ಕೃಣಾಲ್ ಪಾಂಡ್ಯ ನಿಮ್ಗೆ ಗೊತ್ತೈತಿ ಈ ಸೀಸನ್ ಗೆಲ್ಲಕ್ಕೆ ಅವರೇ ಮೇನ್ ಕಾರಣ. ನಮಗೆ ಅವ್ರು ರಿಟೈನ್ ಮಾಡ್ಕೊಂಡಾರ. ಇನ್ನು ಮನೋಜ್ ಬಂಡ್ಗೆ ಇವ್ರು ಬಿಡೋ ಸಾಧ್ಯತೆ ನೋಡ. ಇವ್ರನ್ನ ಇದು ಮಿನಿ ಆಪ್ಷನ್ ಐತಲ್ಲ, ಸೊ ಟೀಮ್ನ ಇಟ್ಕೋತಾರೋ. ಇನ್ನು 6ನೇದಾಗಿ ಮಯಾಂಕ್ ಅಗರ್ವಾಲ್. ಸೊ ಇವರು ಚಲೋ ಆಡ್ಯಾರ. ಮೊನ್ನೆ ಟೆಸ್ಟ್ನ ಅದು ಎಲ್ಲಿ ಇಂಗ್ಲೆಂಡ್ದಾಗ ಒಂದು ಸೆಂಚುರಿ ಬೇರೆ ಹೊಡೆದಾರು, ಒಳ್ಳೆ ಫಾರ್ಮ್ ಇದಾರು. ಇವ್ರು ರಿಟೈನ್ ಮಾಡ್ಕೊಳ್ಳೋ ಎಲ್ಲ ಸಾಧ್ಯತೆ ಐತೈತಿ, ರಿಪೋರ್ಟ್ಸ್ ಅದಾವ. ಇನ್ನು ನಮ್ಮ ನಾಯಕ ರಜತ್ ಪಡಿದಾರ್, ಇವ್ರಂತ್ರ ಕೇಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಪಕ್ಕ ಗೊತ್ತೈತಿ, ನಮ್ಗೆ ರಿಟರ್ನ್ ಹಾಕಾರ ನಿಮಗೆ ಗೊತ್ತೈತಿ, ನಂಗೆ ಗೊತ್ತೈತಿ. ಸುಮ್ಮನೆ ಅದಕ್ಕೆ ಲಿಸ್ಟ್ನ ಹೇಳಕ್ ನಂಗೆ. ರಜತ್ ಪಡಿದಾರ ಅವ್ರದಾಗಿಂದ ರಿಸಿಕ್ದಾರ್ ಸಲಾಮ ಇವ್ರನ್ನ ರಿಟೈನ್ ಮಾಡ್ಕೊತಾರ. ಓಲೆ ರಿಸಿಕ್ದಾರ್ ಸಲಾಮ್ ನಾನು ರಿಟೈನ್ ಮಾಡ್ಕೊಳ್ಳಲ್ಲ. ಇವ್ರು ಎಲ್ಲೇ ರಿಪೋರ್ಟ್ಸ್ ಒಂದು ಸ್ವಲ್ಪ ಒಂದೊಂದು ತಪ್ಪು ಕೊಟ್ಟಾರು. ರಿಸಿಕ್ದಾರ್ ಸಲಾಮ್ನ ರಿಟೈನ್ ಮಾಡ್ಕೋ ಎಲ್ಲ ಸಾಧ್ಯತೆ ಕಮ್ಮಿ. ತಮ್ಮ RCB ಆದ್ರೂ ಕೊಟ್ಟಾರು, ಈ ಲಿಸ್ಟ್ನ ಐತಿ ಅದನ್ನ ಹೇಳತ್ನೆ. ಓಕೆ, ಅವ್ರದಾಗಿಂದ ಶ್ರೇಯಸ್ ಶರ್ಮಾ ಇದು ಗುಡ್ ಏನಂತ ಹೇಳ್ತೇನೆ. ಒಂದೊಂದು ಸ್ವಲ್ಪ ಎಲ್ಲಿ ನಶಾಗಿಷ ಮಾಡಿಬಿಡ್ತಾರೆ ಯಾರು ಅಪ್ಡೇಟ್ಸ್ ಕೊಡೋರು. ಅದು ರಿಸಿಕ್ದಾರ್ ಸಲಾಮ್ ಇಬ್ರು ಹೊಡ್ಸಂದ್ರು ಇನ್ನೊಂದು ಚಾನ್ಸ್ ಕೊಡ್ತಿರ್ಬೇಕ ನೋಡುವ. ಶ್ರೇಯಸ್ ಶರ್ಮಾ ಅವ್ರು ರಿಟೈನ್ ಮಾಡ್ಕೋತಾರೋ. ಎದಕ್ಕೆ ಚಲೋತೆ ಬಲಿ ಹಾಕಿ ಈ ಸೀಸನ್ IPL ಭಾರಿ ಹಾಕ್ಯಾರು. ಸೊ ಅವ್ರಂತ ರಿಟೈನ್ ಮಾಡ್ಕೋತಾರ. ನೆಕ್ಸ್ಟ್ ಸ್ವಪ್ನಿಲ್ ಸಿಂಗ್, ನಮ್ಮ ಲಕ್ಕಿ ಚಾರ್ಮ್, ನಮ್ಮ RCB ಲಕ್ಕಿ ಚಾರ್ಮ, ಇವ್ರನ್ನಂತೂ ರಿಟೈನ್ ಮಾಡ್ಕೋಬೇಕು. ಅದಕ್ಕೆ ಬೇಸ್ ಪ್ರೈಸ್ ಅಷ್ಟಿಲ್ಲ, ಒಂದು 50 ಲಕ್ಷನ 50 ಲಕ್ಷನ 30 ಲಕ್ಷ ಅಟ್ಟ ಐತಿ. ಅದಕ್ಕೆ ರಿಟೈನ್ ಮಾಡ್ಕೋತಾರ. ನೆಕ್ಸ್ಟ್ ಸ್ವಸ್ತಿಕ್ ಶಿಕಾರ. ಇವ್ರದಾಗಿಂದ ಬರ್ಲಾತೈತ್ರಿ. ನಿಮಗೆ ಬೇಕಾದವ್ರ ಹೆಸರು, ನಿಮಗೆ ಬೇಕಾದವ್ರ ಹೆಸರ ದ ಕಿಂಗ್, ದ ಲೆಜೆಂಡ್, ದ ಗೋಟ್ ಕಿಂಗ್ ವಿರಾಟ್ ಕೊಹ್ಲಿ. ನಿಮ್ಗಂತೂ ಗೊತ್ತಿತ್ತು, ನಂಗೆ ಗೊತ್ತಿತ್ತು ರಿಟೈರ್ ಹಾಕರ್ತೆ. ಅದು ಬಿಡಿ, ಇದು ಸಹ LKG ಹುಡುಕಿಯಾರ ಹೇಳ್ತೈತೆ RCB ಯಾರು ರಿಟೈರ್ಡ್ ಹಾಕಾರ ಈ ಸಲ ಅಂದ್ರೆ ಫಸ್ಟ್ ಅವ್ರ ಹೆಸರು ಹೇಳ್ತೈತೆ. ಇಲ್ಲಿ ಲಿಸ್ಟ್ನ ಲಾಸ್ಟ್ ಹೆಸರು ಕೊಟ್ಟಾರ. ಏನ್ ಮಾಡ್ತಾರೆ ಇಂಥವ್ರಿಗೆ ಹೊಡೆದ ಹೊಡ್ರಿ ಹೇಳ್ತಾನೆ. ಯಾರು ಅಪ್ಡೇಟ್ ಕೊಟ್ಟವರು ಮೋಸ್ಟ್ಲಿ ಒನ್ ಇಂಡಿಯಾ ಅಂದ್ರೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್ ಯಶ್ ದಯಾಳ್. ಸೊ ಇಷ್ಟು ಮಂದಿ ಐತಿ, 10 ಜನ. ಭುವನೇಶ್ವರ್ ಕುಮಾರ್, ದೇವದತ್ ಪಡಿಕಲ್, ಜಿತೇಶ್ ಶರ್ಮಾ, ಕೃಣಾಲ್ ಪಾಂಡ್ಯ, ಮನೋಜ್ ಪಾಂಡ್ಗೆ, ಮಯಾಂಕ್ ಅಗರ್ವಾಲ್, ರಜತ್ ಪಡಿದಾರ, ರಸಿಕ್ದಾರ್ ಸಲಾಮ, ಶ್ರೇಯಸ್ ಶರ್ಮಾ, ಸ್ವಪ್ನಿಲ್ ಸಿಂಗ್, ಸ್ವಸ್ತಿಕ್ ಚಿಕಾರ, ವಿರಾಟ್ ಕೊಹ್ಲಿ, ಯಶ್ ದಯಾಳ್. ನಮ್ಮ 10 ಮಂದಿ ರಿಟೆನ್ಷನ್ ಇವರು. ಏನ್ ಹೇಳಿಲ್ಲ ಇಲ್ಲಿ ತಕ. ಇವ್ರನ್ನ ಬಿಟ್ಬಿಡ್ರಿ, ರಸಿಕ್ದಾರ್ ಸಲಾಮ ಮತ್ತು ಇವ್ರನ್ನ ಬಿಟ್ಬಿಡ್ರಿ. ಲಾಸ್ಟಿಗೆ ಮತ್ತೆ ಹಿಂದೆ ಇವ್ರನ್ನ ರಿಟೈನ್ ಮಾಡ್ಕೊಂಡು ಬೇಯಕ್ಕೆ ಹೋಗ್ಬೇಡ್ರಿ. ಓಕೆ, ಇಷ್ಟ ಆಗಿತ್ತು ಈ RCB ಯಾರು ರಿಟರ್ನ್ ಮಾಡ್ಕೋತಾರ ಅಪ್ಡೇಟ್. ಇನ್ನೂ 10 ಮಂದಿ ತೊಗೊಂಬರ್ರಿ. ಇನ್ನೂ 10 ಮಂದಿ ಏನಾಗೈತೆ, ಇನ್ನೊಂದು 7 ಮಂದಿ ತರ್ತೀನಿ ಮುಂದಿನ ವಿಡಿಯೋದಾಗ. ಆ ಮುಂದಿನ ವಿಡಿಯೋ ಬೇಕಾಯ್ತಾರೆ. ಇದಕ್ಕೆ ವ್ಯೂಸ್ ಬಕಟ್ ಬರಬೇಕು ಅಂದಾಗ ಅಷ್ಟೇ ಈ ಮುಂದಿನ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಇಷ್ಟೈತೆ ಈ ವಿಡಿಯೋ ಇಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿದೆ ವಿಡಿಯೋಕ್ಕೆ ಲೈಕ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೆ ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.